ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ವಿಚಾರ ಮಡೆಸ್ನಾನ ಪಾದಪೂಜೆ ಅಡ್ಡಪಲ್ಲಕ್ಕಿ ಉತ್ಸವ ನಿಷೇಧಬೇಕು ಮಠಾಧೀಶ ಚಿಂತನಗೋಷ್ಠಿಯಲ್ಲಿ ನಿರ್ಣಯ ಅಂಗೀಕಾರ. ಸಚಿನ್ಗೆ ಭಾರತ ರತ್ನ ನೀಡಲು ಕೇಂದ್ರದಿಂದ ಪ್ರಯತ್ನ ಕೇಂದ್ರ ಸಚಿವ ರಾಜೀವ್ ಶುಕ್ಲಾ ಹೇಳಿಕೆ. ಕ್ರಿಕೆಟ್ ದೇವರಿಗೆ ಸಿಗುತ್ತಾ ದೇಶದ ಅತ್ಯುನ್ನತ ಗೌರವ. ಪಾಟ್ನಾ ಸ್ಫೋಟಕ್ಕೆ ಮಂಗಳೂರು ನಂಟು ಉಗ್ರರಿಗೆ ಮಡಿಕೇರಿ ಮೂಲದ ಯುವತಿಯಿಂದ ಹಣ ಸಹಾಯ ಬಿಹಾರ ಪೊಲೀಸರಿಂದ ಆಯಿಷಾ ಬಾನು ನಿವಾಸದಲ್ಲಿ ಪರಿಶೀಲನೆ. ನೋಯ್ಡಾ ಡಬಲ್ ಮರ್ಡರ್ ಪ್ರಕರಣ ಇದೇ 25ಕ್ಕೆ ದೆಹಲಿ ಕೋರ್ಟ್ ತೀರ್ಪು. ಆರುಷಿ ಹೆತ್ತವರ ಮೇಲೆ ತೂಗುಗತ್ತಿ. ಮೈಸೂರಿನ ಪ್ರಭಾ ಚಿತ್ರಮಂದಿರಕ್ಕೆ ಸ್ವೀಟಿ ಭೇಟಿ. ಥಿಯೇಟರ್ನಲ್ಲಿಯೇ ಕೇಕ್ ಕತ್ತರಿಸಿ ನಟಿ ರಾಧಿಕಾ ಹುಟ್ಟುಹಬ್ಬ ಆಚರಣೆ. ಸ್ವೀಟಿ ಚಿತ್ರತಂಡದಿಂದ ಶುಭ ಹಾರೈಕೆ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಈಗಲೂ ಕೂಡ ಮೌಢ್ಯದ ಜೊತೆ ಸಂಘರ್ಷದ ವಿಚಾರ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲ್ಲಿಸಿರ್ತಕ್ಕಂಥ ಕೆಲವು ಶಿಫಾರಸುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇದು ಹಿಂದೂ ಧರ್ಮಕ್ಕೆ ಅಪಾಯ ತರುವಂಥ ಒಂದು ಶಿಫಾರಸುಗಳು, ಮತ್ತೊಂದು ಕಡೆ ಇಂತಹ ಮೌಢ್ಯಗಳನ್ನು ನಿಷೇಧ ಮಾಡಲೇಬೇಕಾಗತ್ತೆ, ಆ ನಿಟ್ಟಿನಲ್ಲಿ ವ್ಯಾಪಕ ಚರ್ಚೆ ಆಗಲಿ ಅನ್ನುವಂಥ ಒಂದು ವಾದವಿವಾದಗಳು ಕೂಡ ರಾಜ್ಯ ಸಾಮಾಜಿಕ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಸೊ ಅದರ ಜೊತೆಗೆ ಈಗ ಮಠಾಧೀಶರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಈಗಾಗಲೇ ನಿಡುಮಾಮಿಡಿ ಸಂಸ್ಥಾನ ಪೀಠಾಧ್ಯಕ್ಷ ನಂತರ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಭೆ ಸೇರಿ ಈ ವಿಚಾರದಲ್ಲಿ ಚರ್ಚೆ ಆರೋಗ್ಯಪೂರ್ಣವಾಗಲಿ, ಯಾವ ಅಂಶಗಳನ್ನು ಕೈ ಬಿಡಬೇಕು, ಯಾವ ಅಂಶಗಳನ್ನು ಸೇರಿಸಬೇಕು, ಸರ್ಕಾರ ಇರ್ಬೋದು, ಸಾರ್ವಜನಿಕರಿರ್ಬೋದು, ವ್ಯಕ್ತಿ ಶಕ್ತಿಗಳು ಯಾರ್ಯಾರಿದ್ದಾರೆ, ಸಂಘ ಸಂಸ್ಥೆಗಳು, ಇದರ ಬಗ್ಗೆ ಮುಕ್ತ ಚರ್ಚೆ ಆಗಲಿ. ಆದರೆ ಈ ಒಂದು ವಿಧೇಯಕ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಠಾಧೀಶರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಮಠಾಧೀಶರು ಕೈಗೊಂಡಂಥ ಕೆಲವು ನಿರ್ಣಯಗಳ ಪೈಕಿ ಅನೇಕ ಮಹತ್ವದ್ದಾಗಿದ್ದಾವೆ. ಸೊ ಈಗ ಈ ಒಂದು ಏನು ವಿಧೇಯಕಕ್ಕೆ ಈಗಾಗಲೇ ಬಹಳಷ್ಟು ವ್ಯಾಪಕ ವಿರೋಧ ಬರ್ತಾ ಇದೆ, ಮತ್ತೊಂದು ಕಡೆ ಆ ಒಂದು ವ್ಯಾಪಕವಾದಂಥ ಸ್ವಾಗತ ಕೂಡ ಸಿಗ್ತಾ ಇದೆ. ಪರ ವಿರೋಧದ ಮಧ್ಯೆನೂ ಕೂಡ ನಿಡುಮಾಮಿಡಿ ಶ್ರೀಗಳು ನಡೆಸಿದಂಥ ಸಭೆಯ ನಂತರ ಏನು ಹೇಳಿಕೆ ನೀಡಿದೆ ಬನ್ನೋಣ. ಈಗಾಗಲೇ ಹಿಂದೆ ದೇವದಾಸಿ ಪದ್ಧತಿ ಕಾನೂನು ಪ್ರಕಾರ ನಿಷೇಧ ಆಗಿದೆ, ಬೆತ್ತಲೆ ಸೇವೆ ಆಗಿದೆ. ಆದರೆ ಅದು ಸಮರ್ಪಕವಾಗಿ ದೇವದಾಸಿ ಪದ್ಧತಿಯಂತೂ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಎಗ್ಗಿಲ್ಲದೆ ನಡೀತಾ ಇರೋದನ್ನ ನಾವು ನೋಡ್ತೀವಿ. ಆಮೇಲೆ ಗೆಜ್ಜೆ ಪೂಜೆ ಅಂತೂ ಅದು ಬಹಳ ಇದು ಬಸ್ವಿ ಬಿಡ್ತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ನಡೀತಾ ಇದೆ, ಅದು ರಾಜಾರೋಷವಾಗಿ ನಡೀತಾ ಇದೆ. ಹಾಗಾಗಿ ಅಂಥದ್ನೆಲ್ಲ ಅವಶ್ಯವಾಗಿ ಅದನ್ನ ನಿಷೇಧ ಮಾಡಬೇಕು. ವಿಧವೆಯರನ್ನು ಅವಮಾನಿಸ್ತಕ್ಕಂಥ ರೀತಿಗಳು ಏನೇನಿದೆ, ಗಂಡನಿಂದ ಬರುವಂಥದ್ದು ತಾಳಿ ಮಾತ್ರ, ಅದರ ತಾಳಿ ಕೂಡ ತೆಗಿಬಾರ್ದು. ಯಾಕಂತ ಹೇಳಿದ್ರೆ ತಾಳಿ ದಾಂಪತ್ಯದ ನೆನಪಾಗಿ, ಗಂಡನ ನೆನಪಾಗಿ ತಾಳಿಯನ್ನು ನಮ್ಮ ಹೆಣ್ಮಕ್ಳು ಉಳಿಸ್ಕೊಳ್ಬೇಕು ಅಂತ. ಅದಕ್ಕೆ ನನ್ನ ಹೆತ್ತ ತಾಯಿರೇ ತಾಳಿ ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ. ಆ ತತ್ವವನ್ನು ನನ್ನ ಹೆತ್ತ ತಾಯಿ ಪಾಲಿಸಿದ್ದಾರೆ. ಜ್ಯೋತಿಷ, ವಾಸ್ತು, ನಿಗೂಢ ವಿಚಾರಗಳು, ಜನ್ಮಾಂತರದ ಕಥೆಗಳು ಇಂಥದ್ನೆಲ್ಲ ಮಾಧ್ಯಮಗಳಲ್ಲಿ ಸಾರ್ವಜನಿಕವಾಗಿ ಪ್ರಕಟ ಮಾಡುವುದನ್ನು ನಿಷೇಧ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ ಮೊದಲನೇದು. ಆಮೇಲೆ ಇವರೆಲ್ಲರೂ ಗ್ರಾಹಕರ ಕಾಯ್ದೆಗೆ ಒಳಪಡಬೇಕು ಅನ್ನುವುದಕ್ಕೂ ಕೂಡ ನಮ್ಮ ಸಂಪೂರ್ಣ ಸಮ್ಮತಿ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಚಿವರುಗಳು, ಅಧಿಕಾರಿಗಳು ಸಾರ್ವಜನಿಕವಾಗಿ ಹೋಗಿ ಪಾದ ತೊಳೆದು ಪೂಜೆ ಮಾಡುವ ಪದ್ಧತಿಯನ್ನ ಖಂಡಿತ ಅದನ್ನ ನಿಷೇಧ ಮಾಡಬೇಕು ಅನ್ನೋದು ನಮ್ಮ ಸಭೆಯ ಅಭಿಪ್ರಾಯ ಅಂತ ನಾನು ಸೊ ಕಳೆದ ತಿಂಗಳಷ್ಟೇ ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಏನು ವಿಚಾರ ಇತ್ತು, ಅದು ಕೂಡ ವಿವಾದಕ್ಕೆ ಎಡೆ ಮಾಡಿತ್ತು. ಅಂಥ ಒಂದು ಅಡ್ಡಪಲ್ಲಕ್ಕಿ ಅನ್ನುವಂಥದ್ದು ಮಾನವನ ಘನತೆಗೆ ಕುಂದು ತರುತ್ತೆ, ಅದನ್ನು ಕೂಡ ನಿಷೇಧ ಮಾಡಬೇಕಾಗತ್ತೆ. ಸೊ ಆ ವಿಚಾರದಲ್ಲೂ ಕೂಡ ನಿಡುಮಾಮಿಡಿ ಶ್ರೀಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಬನ್ನೋಣ. ಆಮೇಲೆ ಅಡ್ಡಪಲ್ಲಕ್ಕಿ ಏನಿದೆಯಲ್ಲ, ವಾರ್ಷಿಕ ಆಚರಣೆಗೆ ಯಾರಾದರೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಇದು ಬರ್ತಾ ಇದೆ. ಅಂದ್ರೆ ವರ್ಷಕ್ಕೊಂದಾವರ್ತಿ ಅದನ್ನ ಸಂಪ್ರದಾಯ ಅಂತ ತಿಳ್ಕೊಂಡು ಅವರ ಮಠದಲ್ಲಿ, ಅವರ ಕ್ಷೇತ್ರದಲ್ಲಿ ಮಾಡಿಕೊಳ್ಳಿಕ್ಕೆ ಯಾರದೇ ಅಭ್ಯಂತರ ಇಲ್ಲ. ಆದರೆ ಇದನ್ನ ಸಾರ್ವಜನಿಕವಾಗಿ 365 ದಿನವೂ ಉತ್ಸವಗಳನ್ನ ಮಾಡಿಸ್ಕೊಳ್ತಾ ಅನ್ಯ ಸಮಾಜಗಳ ಮೇಲೆ, ಅನ್ಯ ಸಮಾಜಗಳಲ್ಲಿ ಅಭದ್ರತೆಯನ್ನ, ಭಯವನ್ನ ಉಂಟು ಮಾಡುವ ಮೂಲಕ ಒಂದು ದಬ್ಬಾಳಿಕೆಯ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಕ್ಕಲಿಕ್ಕೆ ಸರ್ಕಾರ ನಿಯಂತ್ರಣವನ್ನ ಹೇರಲೇಬೇಕು ಅನ್ನೋದು ಈ ಸಭೆಯ ಅಭಿಪ್ರಾಯ.
ಇನ್ನು ನಿಡುಮಾಮಿಡಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂಥ ಸ್ವಾಮೀಜಿಗಳ ನಿರ್ಣಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಭಾಪುರಿ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡ್ಡಪಲ್ಲಕ್ಕಿ ನಿಷೇಧ ಹೇರಬೇಕನ್ನುವಂಥ ನಿಡುಮಾಮಿಡಿ ಶ್ರೀಗಳ ಹೇಳಿಕೆಯನ್ನು ಕಟುವಾಗಿ ಟೀಕಿಸಿರ್ತಕ್ಕಂಥ ರಂಭಾಪುರಿ ಶ್ರೀಗಳು, ಸೊ ನಾನು ಯಾವತ್ತೂ ಕೂಡ ಭೋಗದ ಜೀವನ ನಡೆಸ್ತಾ ಇಲ್ಲ, ಆ ನಿಡುಮಾಮಿಡಿ ಶ್ರೀಗಳ ಹೇಳಿಕೆಯನ್ನು ಅವರು ಕಟುವಾಗಿ ಟೀಕಿಸಿದರೆ ರಂಭಾಪುರಿ ಶ್ರೀಗಳು ಹೇಳಿದ್ರೆ ಬನ್ನೋಣ. ಅವರು ತಿಳ್ಕೊಂಡಿದ್ದು ಬಹಳ ತಪ್ಪು ಅಭಿಪ್ರಾಯ ಇದೆ. ಕಾವಿ ಹಾಕಿಕೊಂಡ ಕೆಲವು ಸ್ವಾಮಿಗಳು ವೈಭೋಗ ಜೀವನ ನಡೆಸ್ತಾರೋ, ರಾಜ ಪೋಷಾಕ ಹಾಕ್ಕೊಂಡು ಇರ್ತಾರೋ ಅನ್ನುವಂಥದ್ದು ಮಾತೇನಿದೆ ಅಲ್ಲ, ಅದು ಒಳ್ಳೆಯ ಮಾತಲ್ಲದು. ವೀರಶೈವ ಪಂಚಪೀಠಗಳಿಗೆ ವೈಭವನೂ ಇದೆ ಮತ್ತು ವೈರಾಗ್ಯವೂ ಇದೆ. ಇವತ್ತು ಶರನ್ನವರಾತ್ರಿ ದಸರಾ ಮಹೋತ್ಸವದಲ್ಲಿ ಮಾತ್ರ ರಂಭಾಪುರಿ ಜಗದ್ಗುರು ರಾಜ ಪೋಷಾಕನಿಂದಿದ್ದು ಆ ಸಂಪ್ರದಾಯ ಪರಂಪರೆಯನ್ನು ನಾವು ಪ್ರತಿನಿಧಿಸ್ತಾ ಇದ್ದೇವೆ. ಬಹುಶಃ ದಸರಾ ಮಹೋತ್ಸವ ಮುಗಿದ ನಂತರ ಯಥಾರೀತಿಯಾಗಿ ಸರಳ ಸಾದಾ ವೇಷದಲ್ಲಿ ನಾವು ಇರ್ತೇವೆ ಹೊರತು ಮತ್ತೊಂದಲ್ಲ. ಕೇವಲ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಹಾಕಿಕೊಂಡಂಥ ವೇಷಭೂಷಣಗಳಷ್ಟೇ ನಿಡುಮಾಮಿಡಿ ಶ್ರೀಗಳಿಗೆ ಕಾಣ್ತಾ ಹೊರತು ಇನ್ನುಳಿದಂಥ ಎಲ್ಲ ಸಂದರ್ಭಗಳಲ್ಲಿ ಜಗತ್ತು ಅತ್ಯಂತ ಸರಳವಾಗಿ ಜನಮಧ್ಯದಲ್ಲಿದ್ದು ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮತ್ತು ಸಮಾಜದ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟ ಮಾಡುವಂಥ ಯಾವುದೇ ಒಂದು ದೃಶ್ಯ ಅವರ ಕಣ್ಣಿಗೆ ಕಾಣಲಾರದೇ ಇರುವಂಥದ್ದು ವಿಷಾದವನ್ನು ಉಂಟು ಮಾಡ್ತಾ ಇದೆ. ಬಹುಶಃ ಯಾರದೋ ಮಾತಿಗೆ ಅವರು ಇಂಥ ಮಾತುಗಳನ್ನು ಆಡ್ತಾ ಇರ್ಬೋದು ಅನ್ನುವಂಥ ಒಂದು ಸಂದೇಹ ಕೂಡ ನಮಗೆ ಬರ್ತಾ ಇದೆ. ಯಾಕಂದರೆ ಈ ನಾಡಿನಲ್ಲಿ ಬಹಳಷ್ಟು ಜನರ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಲಿ, ಧಾರ್ಮಿಕ ಕಾರ್ಯಕ್ರಮವಾಗಲಿ ನಡೀತಾ ಇದ್ದಾವೆ. ಆದರೆ ಅವ್ರು ಯಾರ್ದು ನಡೆದಾಗ್ಯೂ ಕೂಡ ಇವರ ವಿರೋಧ ಮತ್ತು ಅಲ್ಲದ ಮಾತು ಯಾವತ್ತೂ ಕೂಡ ಬಂದಿಲ್ಲ. ಆದರೆ ರಂಭಾಪುರಿ ಪೀಠದ ಜಗದೊಳಗೆ ಮಾತ್ರ ಈ ಮಾತು ಹೇಳುವಂಥದ್ದು ಅಷ್ಟು ಸಮಂಜಸವಲ್ಲ. ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ವಿಚಾರವಾಗಿ ಅವರೇನು ಹೋರಾಟ ಮಾಡಿದರು, ಅದರಲ್ಲಿ ಅವರಿಗೆ ಯಶಸ್ಸು ಸಿಗಲಿಲ್ಲ ನಿಜ. ಆದರೆ ಅದೇ ಅಡ್ಡಪಲ್ಲಕ್ಕಿ ಮಹೋತ್ಸವ ಶೃಂಗೇರಿಯಲ್ಲಿ ಶಾರದಾ ಪೀಠದ ಒಂದು ಶ್ರೀಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಿದ್ದನ್ನು ನೋಡ್ಬೋದು. ಉಡುಪಿಯಲ್ಲಿ ಪೇಶಾವರ ಶ್ರೀಗಳು ನಡೆದಂತಹ ಕಾರ್ಯಕ್ರಮಗಳಲ್ಲಿ ನೋಡ್ಬೋದು. ರಾಮಚಂದ್ರ ಸೊ ಇದು ಮೌಢ್ಯದ ಜೊತೆಗೆ ಸಂಘರ್ಷ ಅನ್ನುವಂಥದ್ದು. ಬಹುತೇಕ ಇಂಥ ಸಂಘರ್ಷಗಳಿಂದಲೇ ಸಮಾಜ ಅನೇಕ ಬಾರಿ ಕಣ್ಣನ್ನು ತೆರೆದಿರ್ತಕ್ಕಂಥದ್ದು, ಮನಸ್ಸನ್ನು ತೆರೆದಿರ್ತಕ್ಕಂಥದ್ದು, ಮೆದುಳನ್ನು ತೆರೆದುಕೊಂಡಿರ್ತಕ್ಕಂಥದ್ದು. ಇದು ನಾಗರಿಕತೆಯ ಇತಿಹಾಸದಲ್ಲಿ ಅನೇಕ ರೀತಿಯ ಸಂಘರ್ಷಗಳಾಗಿದ್ದಾವೆ. ಈಗ ಅಂಥದ್ದೊಂದು ಸಂಘರ್ಷಕ್ಕೆ ನಾಂದಿ ಹಾಡಿರ್ತಕ್ಕಂಥದ್ದು ಈ ಮೌಢ್ಯಗಳ ಪ್ರತಿಬಂಧಕ ವಿಧೇಯಕಕ್ಕೆ ಸಂಬಂಧಪಟ್ಟಂಥ ಶಿಫಾರಸುಗಳು. ನನ್ನ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡಲಿಕ್ಕೆ ಸ್ವತಃ ನಿಡುಮಾಮಿಡಿ ಶ್ರೀಗಳಿದ್ದಾರೆ, ಹಾಗೆಯೇ ಸಂತೋಷ್ ಗುರುಜಿ ಧಾರ್ಮಿಕ ಚಿಂತಕರಿದ್ದಾರೆ, ಹಾಗೆ ಕಬ್ಬೇಡಿ ಜಯರಾಮಾಚಾರ್ಯರು ಧಾರ್ಮಿಕ ಚಿಂತಕರು, ಹಾಗೆ ಜ್ಯೋತಿಷಿಗಳು, ಮತ್ತೊಂದು ಕಡೆ ಪ್ರಭು ಚನ್ನಬಸವ ಸ್ವಾಮೀಜಿಗಳು ಅಥಣಿಯ ಮೋಟಿಗೆ ಮಠದ ಶ್ರೀಗಳಿದ್ದಾರೆ. ನಾನು ನೇರವಾಗಿ ಚನ್ನಮಲ್ಲ ಶ್ರೀಗಳನ್ನು ಕೇಳ್ತೀನಿ. ಚನ್ನಮಲ್ಲ ಶ್ರೀಗಳೇ, ಬೌದ್ಧಿಕವಾಗಿ ಸ್ವಾಮೀಜಿಗಳಲ್ಲೂ ಕೂಡ ಎರಡು ಗುಂಪುಗಳಾಗಿದ್ದಾವೆ. ಒಂದು ಕಡೆ ಮೌಢ್ಯ ಅನ್ನುವಂಥದ್ದು ನಿಷೇಧ ಆಗಬೇಕು, ಆದರೆ ನಂಬಿಕೆಗಳ ಮೇಲೆ ಪ್ರಹಾರ ಮಾಡುವ ಮೂಲಕ ಮೌಢ್ಯಗಳ ನಿಷೇಧಕ್ಕೆ ಒತ್ತಾಯ ಮಾಡುವಂಥದ್ದು ಎಷ್ಟು ಸರಿ? ಇಲ್ಲಿ ನಮ್ಮ ರಂಭಾಪುರಿ ಶ್ರೀಗಳ ಮಾತುಗಳಿಗೆ ಒಂದು ನಿಮಿಷ ನಾನು ಪ್ರತಿಕ್ರಿಯಿಸ್ತೀನಿ. ರಂಭಾಪುರಿ ಶ್ರೀಗಳ ಬಗ್ಗೆ ನನಗಿರ್ತಕ್ಕಂಥದ್ದು ತಾತ್ವಿಕ ಅಭಿಪ್ರಾಯ ಭೇದವೇ ವಿನಃ ವೈಯಕ್ತಿಕ ದ್ವೇಷ, ಅಸಹನೆ, ಅಸೂಯೆ ಇದು ಅವರೊಂದಿಗಷ್ಟೇ ಅಲ್ಲ, ನಿಜವಾಗಲೂ ಯಾರೊಂದಿಗೂ ನನಗೆ ಆ ಭಾವನೆ ಇಲ್ಲ ಮೊದಲನೇದಾಗಿ. ಆಮೇಲೆ ಅವರು ಕ್ರಿಯಾಶೀಲರಾಗಿದ್ದಾರೆ. ಆ ಪರಂಪರೆಯ ಗುರುಗಳು ಸಮಾಜಕ್ಕೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಅವರ ಕ್ರಿಯಾಶೀಲತೆ ಇದ್ರ ಬಗ್ಗೆ ಸದ್ಭಾವನೆ ಇದೆ. ಆಮೇಲೆ ಇದು ಯಾರೋ ಹೇಳಿಕೊಟ್ಟ ಮಾತಂತಲ್ಲ, ನಾವು ಎಲ್ಲ ಸ್ವತಂತ್ರವಾಗಿ ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ವಿವೇಚನಾ ಶಕ್ತಿ ನಮಗೆಲ್ಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ಪ್ರಚೋದಿತವಾದಂಥ ಸಂದರ್ಭ ಅಲ್ಲ ಅಂದ್ಕೊಳ್ತೀನಿ. ಆಮೇಲೆ ಸ್ವಾಮೀಜಿಗಳು ಏನು ಹೇಳ್ತಾರೆ, ಈಗ ನೋಡಿ ಬೇರೆ ಈ ಥರ ಶೃಂಗೇರಿಯವರು ಮಾಡ್ತಾರೆ, ಅಷ್ಟಮಠಗಳ ಇದು ಪೇಜಾವರ ಶ್ರೀಗಳು ಮಾಡ್ತಾರೆ, ಬೇರೆ ಯಾವುದಕ್ಕೂ ಮಾಡದ ವಿರೋಧವನ್ನು ಬೇರೆ ಸ್ವಾಮೀಜಿಗಳು ಅಡ್ಡಪಲ್ಲಕ್ಕಿ ಮಾಡ್ತಾರೆ. ಆಮೇಲೆ ಯಾಕೆ ನನ್ನನ್ನೇ ಗುರಿಯಾಗಿರಿಸ್ಕೊಳ್ತಾರೆ ಅನ್ನುವಂಥ ಮಾತಿದೆಯಲ್ಲ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಅವರೆಲ್ಲ ಏನು ಮಾಡ್ತಾರೆ, ಒಂದು ಸಂಪ್ರದಾಯ ಅಂತ ಮಾಡ್ತಾರೆ ನೋಡಿ. ವರ್ಷಕ್ಕೊಂದು ಸಾರಿ ಈಗ ಉಡುಪಿ ಅಷ್ಟಮಠಗಳಿಗೆ ಬಂದರೆ ಪರ್ಯಾಯ ಪೀಠಾರೋಹಣದ ಸಂದರ್ಭದಲ್ಲಿ ಮಾಡ್ತಕ್ಕಂಥ 2 ವರ್ಷಕ್ಕೊಮ್ಮೆ ಆ ಕಾರ್ಯ ಮಾಡ್ತಾರೆ. ಹಾಗೆ ಶೃಂಗೇರಿ ಪೀಠಾಧ್ಯಕ್ಷರು ಬಹಳ ಅಪರೂಪ ಅವರು ಮಾಡ್ತಾರೆ ಅದು. ಆಮೇಲೆ ಇನ್ನೂ ಕೆಲವರು ಅಲ್ಲೊಬ್ಬರು ಮಾಡ್ತಾರೆ. ಪಂಚಪೀಠದ ಗುರುಗಳಲ್ಲಿ ಇನ್ನೂ ಕೆಲವರು ಆಗಾಗ್ಗೆ ಮಾಡ್ಕೊಳ್ತಿರ್ತಾರೆ.
ಮಾಡಿದ್ದಾರೆ. ಇದು ರಂಭಾಪುರಿ ಪೀಠವನ್ನೇ ಗುರಿಯಾಗಿರಿಸಿಕೊಂಡು ಹೇಳ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ನೀವು 365 ಕಾಲವೂ ಕೂಡ ಆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ಯಾಕೆ ಪಲ್ಲಕ್ಕಿಯಲ್ಲೇ ಹೋಗಬೇಕು ಅಂತ ಯಾಕೆ? ನೋಡಿ, ಅವರು ರಾಜ ಪೋಷಾಕಿನ ಬಗ್ಗೆ ಹೇಳಿದ್ರು, ಖಂಡಿತ ನನಗೆ ಅದ್ರ ಬಗ್ಗೆ ಸದ್ಭಾವನೆ ಇದೆ. ಆಯಿತು, ದಸರಾ ದರ್ಬಾರ್ ಅಂತ. ಆದರೆ ನಾವು ಹೇಳೋದಂದರೆ, ಈ ದರ್ಬಾರ್ ಇದೆಲ್ಲ ರಾಜ ಪ್ರಭುತ್ವದ ಇನ್ನು ಪಳೆಯುಳಿಕೆಗಳು. ಅಲ್ಲಲ್ಲ, ಅಡ್ಡ ಪಲ್ಲಕ್ಕಿ ನಿಷೇಧ ಅನ್ನುವಂಥದ್ದೇ ವೀರಶೈವ ಧರ್ಮವನ್ನು ಒಡೆಯುವಂಥದ್ದು, ಹಿಂದೂ ಧರ್ಮವನ್ನ ಒಡೆಯುವಂಥದ್ದು, ಛಿದ್ರ ಮಾಡುವಂಥದ್ದು. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಎಲ್ಲ ಸ್ವಾಮೀಜಿಗಳನ್ನ ಒಗ್ಗೂಡಿಸ್ತೀನಿ. ಇಲ್ಲ, ನಾನು ಹೇಳೋದೇನೆಂದರೆ, ಈ ದರ್ಬಾರ್ ಅನ್ನೋದು ನೋಡಿ, ಚಿದಾನಂದ ಮೂರ್ತಿಗಳಂಥ ವಿದ್ವಾಂಸರು ನನ್ನಂಥವರ ಅಭಿಪ್ರಾಯವನ್ನು ಒಪ್ಪಿಕೊಂಡ್ರು. ನನಗೂ ಕೂಡ ಅವರು ನಿಷ್ಠಾವಂತರೆ. ನನಗೆ ಇಂಥ ದರ್ಬಾರ್ಗಳು ನಮ್ಮ ಸ್ವಾಮೀಜಿಗಳು ಮಾಡೋದು ಬೇಡ, ಧರ್ಮ ಸಭೆ ಅಂತ ಮಾಡಿ, ವೀರಶೈವೋತ್ಸವ ಅಂತ ಮಾಡಿ, ಅಥವಾ ಈ ಹೆಸರಿನಲ್ಲಿ ಮಾಡಿ. ಈ ದರ್ಬಾರ್ ಅನ್ನೋದೆಲ್ಲ ಏನು ಹೇಳಿ, ನಾನು ಹೇಳೋದು ಕಿರೀಟ, ಪಲ್ಲಕ್ಕಿ, ಸಿಂಹಾಸನ, ಇದು ರಾಜಪ್ರಭುತ್ವದ ಸಂಕೇತಗಳು, ಕ್ಷತ್ರಿಯ ಲಾಂಛನಗಳು. ಸ್ವಾಮಿ ಸನ್ಯಾಸಿಗಳಾದವರು ಈ ಕ್ಷತ್ರಿಯ ಲಾಂಛನಗಳನ್ನು ಬಳಸಬಹುದೇ? ಅದು ಪ್ರಜಾಪ್ರಭುತ್ವದ ಕಾಲದಲ್ಲಿ ಬಳಸಬಹುದೇ ಅನ್ನೋದು ಒಂದು. ಆಮೇಲೆ ಹಾಗಾಗಿ ಶ್ರೀಗಳು ವರ್ಷ ಪೂರ್ತಿಯೂ ಕೂಡ ಅವರೊಂದು ಸಂಪ್ರದಾಯ ಅಂತ ಅಲ್ಲ, ಅವರು ಎಲ್ಲ ಕಡೆಯೂ ಅದನ್ನು ಮಾಡ್ತಿದ್ದಾರಲ್ಲ, ಅದು ಅವರು ಮಾದರಿಯಾಗಬೇಕು. ಸ್ವಯಂ ಇಚ್ಛೆಯಿಂದ ಅವರೇ ಅದನ್ನು ತ್ಯಜಿಸುವುದರ ಮೂಲಕ ನಮ್ಮ ನಾಡಿಗೆ ಮಾದರಿಯಾಗಬೇಕು. ಹೇಳಿದ್ರು ಕೂಡ ಅಡ್ಡ ಪಲ್ಲಕ್ಕಿ ನಿಷೇಧ ಆಗಬೇಕು ಅನ್ನುವಂಥ ವಾದಕ್ಕೆ ತಾವು ಇಲ್ಲ. ನಮ್ದು ಇದರಲ್ಲಿ ಎರಡೇನಿದೆ ಅಂದರೆ, ನನಗೆ ಪಾದಪೂಜೆ, ಅಡ್ಡಪಲ್ಲಕ್ಕಿ ಇಂಥ ವಿಷಯಗಳಿಗಿಂತ ಇನ್ನೂ ಕೂಡ ಅತ್ಯಂತ ಪ್ರಮುಖವಾದ ವಿಚಾರಗಳು ಕರಡಿನಲ್ಲಿದ್ದಾವೆ. ಯಾಕಂದರೆ ಅದಕ್ಕಿಂತ ಹೀನಾಯಕರವಾದ, ಘೋರವಾದ, ಹಿಂಸಾತ್ಮಕವಾದ ಇದ್ದಾವೆ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನೇ ಇಟ್ಟುಕೊಂಡು ನಾವು ಆ ಪ್ರಮುಖ ಮೂಲ ಆಶಯಗಳನ್ನೇ ಅಪ್ರಸ್ತುತಗೊಳಿಸಬಾರದು, ಮರೆ ಮಾಚಬಾರದು. ಸಂತೋಷ್ ಗುರು, ನಿಮ್ಮನ್ನು ಕೇಳ್ತೀನಿ. ಭಾರತ ಅನ್ನುವಂಥದ್ದು ಅನೇಕ ಪರಂಪರೆಗಳಿರ್ತಕ್ಕಂಥದ್ದು. ಒಂದು ಕಡೆ ನಂಬಿಕೆ, ಮತ್ತೊಂದು ಕಡೆ ಮೂಢನಂಬಿಕೆ. ಎರಡೂ ನಂಬಿಕೆಗಳ ಮಧ್ಯೆ ಬದುಕುವಂಥದ್ದು. ನಮ್ಮಲ್ಲಿ ಕರ್ಮ ಇದೆ, ದೈವ ಇದೆ, ನನ್ನ ಹಣೆ ಬರ ಇದೆ, ಎಲ್ಲವೂ ಕೂಡ ನಂಬಿಕೆಗಳ ಮೇಲೆ ಇವತ್ತು ಅನೇಕ ಜನ ಬದುಕ್ತಾ ಇದ್ದಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಆ ಕರ್ಮ, ದೈವ, ನನ್ನ ಹಣೆ ಬರದ ಮೇಲೇ ಇವತ್ತು ಅನೇಕ ಜನ ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲೇ ನಂಬಿಕೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ನಂಬಿಕೆಗಳನ್ನು ಮುಂದಿಟ್ಟುಕೊಂಡು ಮೂಢನಂಬಿಕೆಗಳನ್ನು ನಿಷೇಧ ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ವಾದ ಸಂಪೂರ್ಣವಾಗಿ ಕರಡು ವಿಧೇಯಕ ಬಹಳ 100% ಜನ ಓದೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ತೊಗಟೆಯನ್ನು ಹಿಡ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಹೌದು, ಇದು ಬಹಳಷ್ಟು ಊಹಾಪೋಹಗಳೇ ಚರ್ಚೆಗೆ ಬರ್ತಾ ಇದೆ. ಆದರೆ ಸುಮಾರು ವರ್ಷಗಳ ಕಾಲದಲ್ಲಿ ಟಿ ವಿಗಳಲ್ಲಿ ಆಧ್ಯಾತ್ಮ ಬೋಧನೆ ಮಾಡುವಾಗ ನಾವು ಇದನ್ನು ಖಂಡಿಸ್ತಾವೇ ಬರ್ತಿದ್ವಿ, ಮೂಢನಂಬಿಕೆಗಳನ್ನು ಬಿಡ್ತಾ ಇದ್ವಿ. ಅದಕ್ಕೊಂದು ಈಗ ಆ ಕಾಲ ಬಂದಿದೆ ಅಂತ ನಮಗೆ ಸಂತೋಷ ಆಗ್ತಾಯಿದೆ. ಆದರೆ ಇದರೊಳಗೊಂದು ಗಮನ ಹರಿಸಬೇಕಾದ್ದು, ಈ ದೇಶದಲ್ಲಿ ಮೂಲನಂಬಿಕೆನೂ ಇದೆ, ಮೂಢನಂಬಿಕೆನೂ ಇದೆ. ಯಾವಾಗಲೂ ಮೂಲನಂಬಿಕೆಗೆ ಧಕ್ಕೆ ಬರಬಾರ್ದು. ಯಾಕೆಂತಂದರೆ ನಂಬಿಕೆಗಳಲ್ಲೇ ನಾವು ಬದುಕಿದಂಥವ್ರು ಭಾರತೀಯರು. ಅದರೊಳಗೂ ಕರ್ನಾಟಕಕ್ಕೆ ಸಂಬಂಧಪಟ್ಟಿದಂತಹ ಸಂಸ್ಕೃತಿ, ನಂಬಿಕೆ ಇತ್ಯಾದಿಗಳು ಇದ್ದೇ ಇದೆ. ಇದನ್ನು ಹೊರತುಪಡಿಸಿ ಮೂಢತನ, ಈ ಅನಿಷ್ಟ ಪದ್ಧತಿ, ತಾವು ಟಿ ವಿನಲ್ಲಿ ತೋರಿಸ್ತಾ ಇದ್ದೀರಿ, ಆ ಕೂದಲನ್ನು ಹಿಡ್ಕೊಂಡು ಕೂದಲನ್ನ ಹಿಡ್ಕೊಂಡು ಸಿಡಿಯಾಡೋದಾಗಲಿ, ಆ ಕೂದಲನ್ನ ಹಿಡ್ಕೊಂಡು ಹೊಡೆಯೋದಾಗಲಿ, ಇವೆಲ್ಲ ಅನಿಷ್ಟ ಪದ್ಧತಿಗಳು. ಇವುಗಳನ್ನು ನಮ್ಮ ಸಮಾಜದಿಂದ ಹೊರಗೆ ಓಡಿಸಲೇಬೇಕಾಗಿದೆ. ಅಮಾಯಕರನ್ನ ಆ ಥರವಾಗಿ ಹಿಂಸೆ ಮಾಡ್ತಕ್ಕಂಥದ್ದೇ. ಇವುಗಳ ಜೊತೆಯಲ್ಲಿ ಅಗತ್ಯದ ಪದ್ಧತಿಗಳು, ನಂಬಿಕೆಗೆ ಬೇಕಾದಂಥ ಪದ್ಧತಿಗಳು, ಪೂಜಾ ವಿಧಿವಿಧಾನಗಳು, ಈ ಗುರುಗಳಿಗೂ ಬೇರೆಯವರಿಗೂ ಇರತಕ್ಕಂಥ ವ್ಯತ್ಯಾಸಗಳಲ್ಲಿ ಅವುಗಳನ್ನೆಲ್ಲ ಒಂದೇ ತಕಡಿಲಿ ಹಾಕಿ ತೂಗ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ. ಯಾಕೆಂತಂದರೆ ಅದನ್ನು ಕೇವಲ ವಿಚಾರವಾದಿಗಳನ್ನು ಅಷ್ಟನ್ನೇ ಗಮನದಲ್ಲಿ ಇಟ್ಟುಕೊಂಡು ಬೇರೆಯವ್ರನ್ನೆಲ್ಲ ಕಡೆಗಣಿಸಿದಾಗ ಭಾಳ ಸ್ಪಷ್ಟವಾಗಿದೆ. ನಿರ್ಮೂಲಿಸಿಗಳು ಕೂಡ ಹೇಳಿದರು. ಅಂದರೆ ಎರಡೂ ಕಡೆ ಒಂದು ಕಡೆ ಚರ್ಚೆ ಆಗಿ ಅಲ್ಲೂ ಕೂಡ ಅಭಿಪ್ರಾಯಗಳು ಬರಲಿ, ಬಹಿರಂಗವಾಗಿ ಸಾರ್ವಜನಿಕ ಚರ್ಚೆ ಆಗಬೇಕಾಗಿತ್ತು. ಸೊ ಅಂದ್ರೆ ಒಂದು ಏಕಮುಖಿಯ ಚಿಂತನೆ ಇರ್ತಕ್ಕಂಥವ್ರು ಕೊಟ್ಟಿರತಕ್ಕಂಥ ಕರಡು ಅಂತ ತಾವು ಹೇಳ್ತೀರಾ? ಹೌದೌದು. ಯಾಕೆಂತಂದ್ರೆ ಈಗ ಪೂಜಾ ವಿಧಿವಿಧಾನ, ಹೋಮ ಹವನಗಳನ್ನು ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಇದು ಮಾಟ ಮಂತ್ರಗಳಿಗೆ ಕಂಪೇರ್ ಮಾಡುವಂಥದ್ದಲ್ಲ. ವೇದಗಳು ಇದ್ದದ್ದು ಇವತ್ತಲ್ಲ, ಅನಾದಿ ಕಾಲದಲ್ಲಿ ಸನಾತನ ಕಾಲದಿಂದನೂ ಇದ್ದಂಥದ್ದಿದೆ. ವೈದಿಕದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಇದರೊಳಗೆ ಕರಡೊಳಗೆ ಸೇರಬಾರ್ದು. ಇದು ವೈದಿಕ ಧರ್ಮ ಅನ್ನುವಂಥದ್ದು, ವೈದಿಕತೆ ಅನ್ನುವಂಥದ್ದೇ ಒಂದು ರೀತಿಯ ಶೋಷಣೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಇಲ್ಲ, ಅದರೊಳಗೆ ಎಲ್ಲವೂ ಇಲ್ಲ, ಕೆಲವೊಂದು ಅದರೊಳಗೂ ಸೇರಲ್ಪಟ್ಟಿವೆ. ಒಂದು ಮಾತನ್ನ ಶ್ರೀಗಳು ಹೇಳಿದ್ದನ್ನು ನಾವು ಕೇಳಲ್ಪಟ್ವಿ. ಮಾಧ್ಯಮಗಳಲ್ಲಿ ಜ್ಯೋತಿಷಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿದರು. ಇದು ನಿಜವಾಗ್ಲೂ 100% ಸತ್ಯ. ಯಾಕೆಂತಂದ್ರೆ ಇವತ್ತೇನು ನಿಷೇಧ ಮಾಡಬೇಕು ಅನ್ನೋದು ಬಂದಿದೆ, ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಏನು ಕಲುಷಿತವಾದಂಥ ವಾತಾವರಣ ಕಂಡಿದೆ, ಬಹಳಷ್ಟು ದೊಡ್ಡ ಮೂಢತನವನ್ನು ಏರಿಸ್ತಕ್ಕಂಥದ್ದು ಕಂಡಿದೆ. ಅದಕ್ಕೆ ಮಾಧ್ಯಮದಲ್ಲಿ ಜ್ಯೋತಿಷ್ಯ, ಅದು ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರತಕ್ಕಂಥ ಜ್ಯೋತಿಷಿಗಳನ್ನು ತಗೊಂಡು ಬಂದು ಕೂರಿಸಿ ಅವ್ರ ಬಾಯಿ ತಾವು ಕೂಡ ಬಹಳ ಒಂದು ರೀತಿ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆಧ್ಯಾತ್ಮಿಕವಾಗಿ ಆ ರೀತಿಯ ಜ್ಯೋತಿಷ್ಯವನ್ನು ನೀವು ಮಾಡ್ಕೊಂಡು ಬಂದಿದ್ರು ಕೂಡ ಇತ್ತೀಚೆಗೆ ಒಬ್ಬರು ಜ್ಯೋತಿಷಿಗಳು ಇರ್ತಾರೆ, ಒಬ್ಬ ದೊಡ್ಡ ನಾಯಕ ಸತ್ತು ಹೋಗ್ತಾನೆ ಅನ್ನೋ ರೀತಿ ಜ್ಯೋತಿಷ್ಯ ನೋಡಿದ್ದಾರೆ. ಸೊ ಈ ರೀತಿ ಹೇಗೆ ಜ್ಯೋತಿಷ ಅಂತ
ಮಾನ್ಯ ಸಂತೋಷ್ ಗುರೂಜಿಯವರು, ನುಡಿಮಾಮುಡಿ ಅವರೆಲ್ಲ ಹೇಳಿದಂಥ ಸಾಮಾಜಿಕ ಕಳಕಳಿಯ ಒಳ್ಳೆಯ ವ್ಯವಸ್ಥೆಗಳ ಬಗ್ಗೆ ನನ್ನ ಬಹಳ ಆದರ ಗೌರವ ಇದೆ. ಯಾಕೆಂದರೆ ಕ್ರೂರ ಮತ್ತು ಸಮಾಜ ಹಿಂಸಕವಾದಂತಹ ಯಾವುದೇ ಯಾವ ಮನುಷ್ಯನೂ ಒಪ್ಪಬಾರದು. ಅಂಥದ್ದು ಬೇಕಾಗಿಲ್ಲ ಸಮಾಜಕ್ಕೆ, ಅಂಥದ್ದು ಬೇಡ. ಗುರುಗಳು ಹೇಳಿದಂತೆ ಮೂಲ ನಂಬಿಕೆ ಯಾರಿಗೂ ತೊಂದರೆಯಾಗದ, ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ತೊಡಕಾಗದ, ಬದಲಾಗಿ ಆಚರಣೆಯಿಂದ ಯಾರಿಗೂ ಸಂತೋಷ ಆಗ್ತದೆ, ಸಾಮಾಜಿಕವಾದಂಥ ಒಂದು ಸಂಭ್ರಮ ಇರ್ತದೆ. ಅಂತಹ ಆಚರಣೆಗಳನ್ನು ಅದರ ಪಟ್ಟಿಗೆ ಅದರ ಬಿಡುವುದರ ಮುಖಾಂತರದಲ್ಲಿ ಒಂದು ಸೌಂದರ್ಯದ ಅಂತ ಮೂಢನಂಬಿಕೆಗಳನ್ನು ಕೂಡ ಬಲಿಯಾಗೋರು ಬಡವರೇ ಅಂತ ಅದು ಸುಳ್ಳು ವಾತಾವರಣ. ಪೂರ್ಣ ಬಡವರೇ ಬಲಿಯಾಗ್ತಾರೆ ಅಂತ ಹೇಳುವಂಥ ಸುಳ್ಳು. ಈಗ ಅಡ್ಡಪಲ್ಲಕ್ಕಿ ಉತ್ಸವದ ಸ್ಥಿತಿಯಲ್ಲಿ ಅಲ್ಲಿ ಭಾಗವಹಿಸುವಂಥ 60% 75% ಆರ್ಥಿಕವಾಗಿ ಸದೃಢರೇ ಇರ್ತಾರೆ. ಅದರಲ್ಲಿ ಇದೆಲ್ಲ ಅದರ ಇರೋಣ ಆ ಮಟ್ಟ ಬಿಡು. ಈಗ ಜ್ಯೋತಿಷದ ಬಗ್ಗೆ ಬರುವುದಿದ್ರೆ, ಜ್ಯೋತಿಷದ ಟಿವಿ ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಿಜವಾಗಿ ಹೌದು, ಇವರು ಹೇಳಿದಂತೆಯೂ ಸತ್ಯ. ಇವತ್ತು ನಿಜವಾಗಿ ಜ್ಯೋತಿಷಾಸ್ತ್ರ ವಿದ್ಯುಕ್ತವಾಗಿ ಅಧ್ಯಯನ ಮಾಡುವಂತಹ ಒಂದು ವಿದ್ವತ್ ಕೋರ್ಸ್ ಅಂತಿದೆ. ಅಂತ ಅಧ್ಯಯನ ಮಾಡಿಕೊಂಡು ಶಾಸ್ತ್ರೀಯ ಜ್ಞಾನವನ್ನು ಹೊಂದಿದವ ಇಂಥ ನಾನ್ಸೆನ್ಸ್ ಟಿವಿ ಜ್ಯೋತಿಷ ಮಾಡೋದು ಚಾನ್ಸ್ ಇಲ್ಲ. ಆದ್ರೆ ದುರಂತ ಏನು ಜ್ಯೋತಿಷದ ಬರಬಾರ್ದು ಅಂತ ನೀವು ಒಬ್ಬನ ಗ್ರಾಹಕನನ್ನು ನೀವು ಯೂಸ್ ಮಾಡ್ಕೊಳ್ತೀರಿ. ನಿನಗೆ ಇದು ಒಳ್ಳೇದಾಗುತ್ತಪ್ಪ ಅಂತನ್ನುವಾಗ ಆತನಿಗೆ ಒಂದು ಒಳ್ಳೇದಾಗದೆ ಹೋದ್ರೆ ಆತ ಗ್ರಾಹಕನ ನ್ಯಾಯಾಲಯದ ಮೊರೆ ಹೋಗ್ಬೋದಲ್ಲ. ಡಾಕ್ಟರ್ ಹಾಗಾದ್ರೆ ಚಿಕಿತ್ಸೆ ಕೊಡುವಾಗ ಡಾಕ್ಟರ್ ಚಿಕಿತ್ಸೆಯಲ್ಲಿ ಒಳ್ಳೆದಾದ ಕೂಡಲೇ ನ್ಯಾಯಾಲಯಕ್ಕೆ ಮೊರೆ ಹೋಗ್ಲಿಕ್ಕೆ ಆಗುತ್ತೆ. ಡಾಕ್ಟರ್ ಇದೆಯಲ್ಲ ಈ ಕಾಯ್ದೆಗಳಿದೆವಲ್ಲ, ಈಗ ಡಾಕ್ಟರ್ ಶಿಕ್ಷೆ ಆಯ್ತಲ್ಲ, ದಂಡ ವಿಧಿಸಿದ್ರು. ಜ್ಯೋತಿಷಾಸ್ತ್ರದಲ್ಲಿ ಹಾಗೆ ಮಾಡಬೇಕಾದಂತಹದ್ದು ಇದೆ. ಅವರನ್ನು ಕೂಡ ವ್ಯಾಪ್ತಿಗೆ ತನ್ನಿ, ತಪ್ಪಾದ್ರೆ ದಂಡ ವಿಧಿಸಿ. ಕರಡು ಪ್ರತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವುದೇ ವಾತಿಯಲ್ಲಿ ವೈದ್ಯಕೀಯ ಮತ್ತು ಜ್ಯೋತಿಷ ಇದನ್ನು ವೈಜ್ಞಾನಿಕವಾಗಿ ಸಸೂತ್ರವಾಗಿ ಶಾಸ್ತ್ರೀಯವಾಗಿ ಒಂದು ಶಿಕ್ಷಣದ ನೆಲೆಗಟ್ಟಿನಲ್ಲಿ, ಯಾಕಂದ್ರೆ ಸರ್ಕಾರಿ ನಿಯಮಿತವಾದಂಥ ಶಿಕ್ಷಣವೇ ಇದೆ ಜ್ಯೋತಿಷ ವಿದ್ವತ್ ಅನ್ನೋದು. ಅದು MA ಸಮಾನವಾದಂಥ ಶಿಕ್ಷಣ 3+2 5 ವರ್ಷದ ಶೈಕ್ಷಣಿಕ ವ್ಯವಸ್ಥೆ ಇದೆ. ಅದನ್ನು ಸರಿಯಾಗಿ ಸುವ್ಯವಸ್ಥಿತವಾಗಿ ಕರ್ಕೊಂಡು ಶಾಸ್ತ್ರವನ್ನು ಪೂರ್ಣವಾಗಿ ಅಧ್ಯಯನ ಮಾಡೋದಾದ್ರೆ ಯಾಕೆ ರಿಜಿಸ್ಟ್ರೇಷನ್ ಆಗಬಾರ್ದು ಜ್ಯೋತಿಷಿಗಳು? ಯಾಕೆ ಅದನ್ನು ಒಂದು ಗ್ರಾಹಕ ಕಾಯ್ದೆ ವ್ಯಾಪ್ತಿಯಲ್ಲಿ ಒಂದು ಸೇವೆಯನ್ನು ಕೊಡ್ತಾ ಇದ್ರಿ, ಸೇವೆಗೆ ತಕ್ಕಂತ ಟ್ಯಾಕ್ಸ್ ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬಹುದಲ್ಲ? ಮಾಡಬಹುದಲ್ಲ. ನಾನು ಅದಕ್ಕೆ ಪರವಾಗಿದ್ದೇನೆ. ಖಂಡಿತ ಇದನ್ನು ನೋಂದಣಿ ಮಾಡುವಂಥದ್ದು ಮತ್ತು ಸುಶಿಕ್ಷಿತವಾದಂಥ ವ್ಯವಸ್ಥೆ ಇರುವುದು ಮತ್ತು ನೋಂದಣಿ ಮಾಡುವುದು, ಇದು ಎರಡನ್ನು ಮಾಡುವುದು ಸರ್ಕಾರ ಆ ರೀತಿ ಒಂದು ಕಾನೂನು ತರ್ತದೆ ಅಂತ ಆದ್ರೆ ಅತ್ಯಂತ ಗೌರವದಿಂದ ಸ್ವೀಕರಿಸ್ತೇನೆ ನಾನು. ಖಂಡಿತ ನನ್ನ ಶ್ರೀಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.